ಓ ಮೈ ಗಾಡ್, ಪ್ರೈಸು ಡ್ರಾಪ್ ಆಗ್ತಿದೆ. $600 ಪ್ರಾಫಿಟ್. ಇವಾಗ ಪ್ರೈಸು 3998 ಅಲ್ಲಿದೆ. ನಮ್ಮದು ಟಾರ್ಗೆಟ್ ಬಂದು 3990, ಅರೌಂಡ್ 7 to 8 ಪಿಪ್ಸ್ ಅಷ್ಟೇ ಪೆಂಡಿಂಗ್ ಇರೋದು. 24th June 2026. ಇವತ್ತು ನಾನು ಫಾರ್ ಅ ಚೇಂಜ್ ಗೋಲ್ಡಲ್ಲಿ ಟ್ರೇಡ್ ಮಾಡಿದ್ದೀನಿ, ಓಕೆನಾ. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ನಾನು ಈ ಕ್ಯಾಂಡಲಲ್ಲಿ ಟ್ರೇಡ್ ತೊಗೊಂಡಿರೋದು. ಈ ಗ್ರೀನ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಈ ಕ್ಯಾಂಡಲಲ್ಲಿ ನಾನು ಶಾರ್ಟ್ ಪೊಸಿಷನ್ ಟ್ರೇಡ್ ತೊಗೊಂಡಿದ್ದೀನಿ. ಆ್ಯಂಡ್ ಕರೆಂಟ್ಲಿ ನಮ್ಮದು ಪ್ರಾಫಿಟ್ $434 ತೋರಿಸ್ತಾ ಇದೆ, ಓಕೆನಾ. ಇವಾಗ ಪ್ರೈಸ್ ಏನಾದರೂ ಅರೌಂಡ್ 4000 ಹತ್ರ ಬಂದರೆ ನಾನು ನಂದು SLನ ಟ್ರೈಲ್ ಮಾಡಿ ಕಾಸ್ಟ್ ಟು ಕಾಸ್ಟ್ ಇಟ್ಬಿಡ್ತೀನಿ. ಜಾಸ್ತಿ ದೊಡ್ಡದಾಯಿತು ಈ ಟ್ರೇಡಲ್ಲಿ SL. ಅರೌಂಡ್ ಇಲ್ಲಿ ನೋಡ್ಬೋದು ನಂದು ರಿಸ್ಕು $688 ಇದೆ, ಪ್ರಾಫಿಟ್ ಬಂದು $840 ಪ್ರಾಫಿಟ್ ಇರೋದು. ಸೊ ಕರೆಂಟ್ಲಿ ಟ್ರೇಡು ನನ್ನ ಫೇವರಲ್ಲಿ ಹೋಗ್ತಾ ಇದೆ. ಪ್ರೈಸ್ ಏನಾದರೂ ಕರೆಂಟ್ಲಿ ಆ್ಯಕ್ಚುಲಿ ಪ್ರೈಸ್ ಇವಾಗ $4003 ಇರೋದು. ಇದೇನಾದರೂ ಪ್ರೈಸು $4000ನ ಟಚ್ ಮಾಡಿದ್ರೆ ನಾನು SLನ ತೊಗೊಬಂದು ಫುಲ್ ಝೀರೋ ಮಾಡಿಬಿಡ್ತೀನಿ, ಕಾಸ್ಟ್ ಟು ಕಾಸ್ಟ್ ಹಾಕ್ಬಿಡ್ತೀನಿ SLನ. ಅರೌಂಡ್ ಇವಾಗ ಹೆಚ್ಚು ಕಡಿಮೆ $450 ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ಅಂತ. ಇವಾಗ $4006 ಹತ್ರ ಇದೆ. ಇವಾಗ ನಾನು SLನ ಟ್ರೈಲ್ ಮಾಡಿ $4030 ಆಲ್ಮೋಸ್ಟ್ ಇಲ್ಲಿ ಟ್ರೈಲ್ ಮಾಡ್ತೀನಿ ನಂದು SLನ. ಸೊ ಸುಮಾರು ಕಡಿಮೆ ಆಯಿತು. ನಾನು ಅಂದ್ಕೊಂಡಿರೋಂಗೆ 4000 ಟಚ್ ಆಗಿಲ್ಲ. ಅಲ್ಲಿಂದನೇ ಸ್ವಲ್ಪ ಯಾಕೋ, ಏನಕ್ಕಂದರೆ 4000 ರೌಂಡ್ ನಂಬರ್ಸ್ ಅಲ್ವಾ, ರೌಂಡ್ ನಂಬರ್ ಇರೋ ಕಾರಣ ಅಲ್ಲಿಂದ ಬೈಯಿಂಗ್ ಮೂಮೆಂಟಮ್ ಆಗ್ಬೋದು. ಸೊ ಅರೌಂಡ್ $450 ಪ್ರಾಫಿಟಿಂದ ನಾವು $300 ಪ್ರಾಫಿಟಿಗೆ ಬಂದಿದ್ದೀವಿ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸೊ ಗೈಸ್, ಪ್ರೈಸು ಆಲ್ಮೋಸ್ಟ್ $500 ಪ್ರಾಫಿಟ್ ತೋರಿಸ್ತಾ ಇತ್ತು. ಇವಾಗ ಹೆಚ್ಚು ಕಡಿಮೆ $450-400 ಹತ್ರ ಇದೆ. ಸೊ ಪ್ರೈಸು ಅಂದ್ಕೊಂಡಿರೋ ಹಾಗೆ 4000ನ ಟಚ್ ಮಾಡಲಿಲ್ಲ. ಸೊ ಟ್ರೈಲಿಂಗ್, ನಂದು ಸ್ಟಾಪ್ ಲಾಸ್ನ ಟ್ರೈಲ್ ಮಾಡಿಲ್ಲ. ಲೆಟ್ಸ್ ಸಿ. ಓಕೆ, ಪ್ರೈಸ್ ಕೆಳಗೆ ಬಂದಿದೆ $4002 ಹತ್ರ. ಇವಾಗ ಪ್ರೈಸ್ ಏನಾದರೂ ಅಗೇನ್ $500 ಪ್ರಾಫಿಟ್ ತೋರಿಸಿದ್ರೆ ಪಕ್ಕಾ ನಾನು ನಂದು SLನ ಟ್ರೈಲ್ ಮಾಡ್ತೀನಿ. 4001, ಓಕೆ, 4000 ಮೋಸ್ಟ್ಲಿ 4000 ರೌಂಡ್ ನಂಬರ್ ಇರೋದ್ರಿಂದ ಅದನ್ನ ಡಿಫೆಂಡ್ ಮಾಡ್ಕೋಬೋದು ಬೈಯರ್ಸು. ನೋಡೋಣ ಏನಾಗುತ್ತೆ ಅಂತ. ಅವನ ಅಜ್ಜಿನ ಬಡಿಯ ಬತ್ತಾನೇ ಇಲ್ಲ ಗುರು ಕೆಳಗೆ ಅದು. ಓಕೆ ಗೈಸ್, 4000 ಹತ್ರ ಬಂತು. ನಂದು ಸ್ಟಾಪ್ ಲಾಸ್ನ ತೆಗೆದು ಕಾಸ್ಟ್ ಟು ಕಾಸ್ಟ್ ಹಾಕ್ತೀನಿ. ಸೊ ಇದು ನಂದು ರಿಸ್ಕ್ ಫ್ರೀ ಟ್ರೇಡ್. ಇವಾಗ ನಂದು ಕಾಸ್ಟ್ ಟು ಕಾಸ್ಟ್ ಹಾಕಿದ್ದೀನಿ. ಓ ಮೈ ಗಾಡ್, ಪ್ರೈಸು ಡ್ರಾಪ್ ಆಗ್ತಿದೆ. $600 ಪ್ರಾಫಿಟ್. ಇವಾಗ ಪ್ರೈಸು 3998 ಅಲ್ಲಿದೆ. ನಮ್ಮದು ಟಾರ್ಗೆಟ್ ಬಂದು 3990, ಅರೌಂಡ್ 7 to 8 ಪಿಪ್ಸ್ ಅಷ್ಟೇ ಪೆಂಡಿಂಗ್ ಇರೋದು. ಸೊ ಲೆಟ್ಸ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅಂತ. $586 ಇದೆ. ಸೊ ಪ್ರೈಸ್ ಏನಾದರೂ ಈ ರೆಡ್ ಕಲರ್ ಕ್ಯಾಂಡಲ್ ಇದೇ ಥರ ಕ್ಲೋಸ್ ಮಾಡಿಬಿಡ್ತು ಅಂದರೆ ನಂದು ಸ್ಟಾಪ್ ಲಾಸ್ನ ಟ್ರೈಲ್ ಮಾಡಿ 4010 ಈ ಲೆವೆಲ್ಸಲ್ಲಿ ಇಟ್ಬಿಡ್ತೀನಿ ನಂದು. ಸೊ ಅಲ್ಲಿಗೆ ಸ್ಟಾಪ್ ಲಾಸು 4010 ಇಟ್ಟರೆ ಅರೌಂಡ್ $200 ಪ್ರಾಫಿಟಲ್ಲಾಗುತ್ತೆ. ಟ್ರೈಲಿಂಗ್ SL ಆಗುತ್ತೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ಅನ್ನೋದನ್ನ. ಸೊ ಗೈಸ್, ಅರೌಂಡ್ 5 ಮಿನಿಟ್ಸ್ ಅಷ್ಟೇ ಪೆಂಡಿಂಗ್ ಇರೋದು ಈ ರೆಡ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ. ಸೊ ಪ್ರೈಸು ಇವಾಗ ಎಷ್ಟು, 3099, ಅರೌಂಡ್ $4000 ಅಲ್ಲಿ ಇದೆ. ನಂದು ಪ್ರಾಫಿಟ್ ಬಂದು $500 ಪ್ರಾಫಿಟ್ ತೋರಿಸ್ತಾ ಇದೆ. ಒಂದು ಕಡೆ ನನ್ನ ಮನಸ್ಸು $500 ಬುಕ್ ಮಾಡಿಬಿಡೋಣ, ಎಕ್ಸಿಟ್ ಆಗೋಣ ಅಂತ ಹೇಳ್ತಾ ಇದೆ.
ಬಟ್ ಎಸ್ ಎಲ್ ಕಾಸ್ಟ್ ಟು ಕಾಸ್ಟ್ ಇರೋದ್ರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಇದೇ ರೆಡ್ ಕಲರ್ ಕ್ಯಾಂಡಲ್ ಇದೇ ಥರ ಏನಾದರೂ ಕ್ಲೋಸಿಂಗ್ ಕೊಟ್ಟರೆ ನಂದು ಎಸ್ ಎಲ್ನ ತಗೊಂಬಂದು $4,010 ಎಸ್ ಎಲ್ ಇಟ್ಬಿಡ್ತೀನಿ. ನಂದು ಅಲ್ಲಿಗೆ ಅರೌಂಡ್ $200 ಪ್ಲಸ್ ಆರ್ ಮೈನಸ್ ತಗೋಬೋದು. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ಅನ್ನೋದನ್ನ. ಓಕೆ ಗೈಸ್, ಅರೌಂಡ್ ಪ್ರೈಸು 4,000 ಸೊ ನಾನಿವಾಗ ನಂದು ಎಸ್ ಎಲ್ನ ಟ್ರೈಲ್ ಮಾಡ್ತೀನಿ. ಸೊ ಟ್ರೈಲ್ ಅರೌಂಡ್ ಎಲ್ಲಿ ಮಾಡ್ತೀನಿ ಅಂದರೆ 4,010ಗೆ ಟ್ರೈಲ್ ಮಾಡಿ. ಸೊ ಈ ಟ್ರೇಡಲ್ಲಿ ನಂದು ಎಸ್ ಎಲ್ ಇಟ್ಟಾಯಿತು ಅಂದರೆ ಅರೌಂಡ್ $200 ಪ್ರಾಫಿಟ್ ಆಗುತ್ತೆ. ಇಲ್ಲಾಂದರೆ ನಂದು ಪ್ರಾಫಿಟಲ್ಲೇ ಎಂಡ್ ಆಗುತ್ತೆ ಟ್ರೇಡ್. ಅರೌಂಡ್ ನಜ್ಜಿ ಈ $500 ಪ್ರಾಫಿಟ್ ನೋಡಿ ಐ ಮೀನ್ ಗ್ರೀನಲ್ಲಿರೋದನ್ನ ನೋಡಿ ಕ್ಲೋಸ್ ಮಾಡಿಬಿಡೋಣ ಅನ್ನಿಸ್ತೈತೆ $500ನ. ನೋಡೋಣ ಏನಾಗುತ್ತೆ ಟ್ರೇಡಲ್ಲಿ ಅಂದ್ಬಿಟ್ಟು. ಗೈಸ್, ಮೋಸ್ಟ್ಲಿ ನಂದು ಟ್ರೇಲಿಂಗ್ ಎಸ್ ಎಲ್ ಹಿಟ್ಟಾಗೋ ಚಾನ್ಸಸ್ ತುಂಬ ಇದೆ. ಪ್ರೈಸು ಆಲ್ಮೋಸ್ಟ್ ನಂದು ಟ್ರೇಲಿಂಗ್ ಎಸ್ ಎಲ್ ಹತ್ರ ಬಂದಿದೆ. ನಂದು ಟ್ರೇಲಿಂಗ್ ಎಸ್ ಎಲ್ ಇರೋದು 4,010ನಲ್ಲಿ ನಂದು ಟ್ರೇಲಿಂಗ್ ಎಸ್ ಎಲ್ ಇರೋದು. ಇವಾಗ ಪ್ರೈಸು ಇರೋದು 4,007ನಲ್ಲಿ. ಮೋಸ್ಟ್ಲಿ ಹಿಟ್ಟಾಗ್ಬೋದು ಟ್ರೇಲಿಂಗ್ ಎಸ್ ಎಲ್. ಓಕೆ ಗೈಸ್, ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಅವನಜ್ಜಿ ಈ ಕ್ಯಾಂಡಲು ನಂದು ಟ್ರೇಲಿಂಗ್ ಎಸ್ ಎಲ್ ಹಿಟ್ ಮಾಡಿದೆ. ಸೊ ಈ ಟ್ರೇಡಲ್ಲಿ ನಾನು $200 ಪ್ರಾಫಿಟ್ ಮಾಡಿದ್ದೀನಿ. ಇವಾಗ ಈ ಟ್ರೇಡ್ದು ಲಾಜಿಕ್ ಬಗ್ಗೆ ಮಾತಾಡೋಣ. ಏನಕ್ಕೆ ನಾನು ಈ ಲೆವೆಲ್ಸಲ್ಲೇ ಶಾರ್ಟ್ ಮಾಡಿದೆ ಅನ್ನೋದ. ಅದಕ್ಕಿಂತ ಮುಂಚೆ ಗೈಸ್ ಆವಾಗಲೇ ಅನ್ನಕ್ಕಿಟ್ಟಿದೆ, ಅದರದ್ದೇ ಸೌಂಡ್ ಬರ್ತಿದ್ದಿದ್ದು. ಸೊ ದಯವಿಟ್ಟು ಮನ್ಸಿಗೆ ಹಾಕೊಂಬೇಡಿ, ಅನ್ನ ಸೀಲಿಲ್ಲ ಬಟ್ ಟ್ರೇಡ್ ಸೀದೋಯ್ತು ಇದರಲ್ಲಿ. ಸೊ ಜೋಕ್ಸ್ ಅಪಾರ್ಟ್, ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋದು ಲಾಜಿಕ್. ಸೊ ಗೋಲ್ಡಲ್ಲಿ ಆನ್ ಅ 1 hour ಟೈಮ್ ಫ್ರೇಮ್ ನೋಡಿ ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನ್ ಓಕೆನಾ? ಈ ಝೋನ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂತ. ಈ ಲೆವೆಲ್ಸಿಂದಾನೆ ಈ ಅಪ್ ಮೂವ್ ಬಂದಿರೋದು. ಸೊ ವಾಪಸ್ ಪ್ರೈಸ್ ಇದೇ ಝೋನ್ ಹತ್ರ ಬಂದರೆ ದಿಸ್ ಝೋನ್ ಶುಡ್ ಆ್ಯಕ್ಟ್ ಆ್ಯಸ್ ಅನ್ ಸಪೋರ್ಟ್. ಆ್ಯಕ್ಟ್ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಆ್ಯಕ್ಟ್ ಆಯಿತು, ಬಟ್ ಅಷ್ಟೊಂದು ದೊಡ್ಡ ಮೂಮೆಂಟಮ್ ಬರಲಿಲ್ಲ. ಅರ್ಥ ಆಯ್ತಾ? ಈ ಮೂಮೆಂಟಮ್ ಕಾಣ್ತಿದೆಯಲ್ಲ, ಅಷ್ಟೊಂದು ದೊಡ್ಡದೇನಿಲ್ಲ. ಪುನಃ ಫಾಲ್ ಆಯಿತು. ಓಕೆನಾ? ನೆಕ್ಸ್ಟು ಇಲ್ಲಿ ನೋಡಿ, ಇದು ಫಾಲ್ ರಿಟ್ರೇಸ್ಮೆಂಟ್, ಫಾಲ್ ಆಯಿತು. ನೆಕ್ಸ್ಟು ರಿಟ್ರೇಸ್ಮೆಂಟ್ ಪೆಂಡಿಂಗ್ ಇತ್ತು. ಅದು ಈ ಗ್ರೀನ್ ಕಲರ್ ಕ್ಯಾಂಡಲ್ ದೊಡ್ಡದು ಕಾಣ್ತಿದೆಯಲ್ಲ, ಗ್ರೀನ್ ಕಲರ್ ಕ್ಯಾಂಡಲ್, ಅದನ್ನ ಕಂಪ್ಲೀಟ್ ಮಾಡ್ತು ರಿಟ್ರೇಸ್ಮೆಂಟ್ನ. ನೋಡಿ 15 minute ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ. ನೋಡಿ ಫಾಲ್ ಆಯಿತು, ಇದು ನೋಡಿ ರಿಟ್ರೇಸ್ಮೆಂಟ್. ಅರ್ಥ ಆಯ್ತಾ? ಇವಾಗ ಏನಕ್ಕೆ ಇದೇ ಝೋನಲ್ಲಿ ತಗೊಂಡೆ ಅನ್ನೋದನ್ನ ಹೇಳ್ತೀನಿ. ಈ ರಿಟ್ರೇಸ್ಮೆಂಟ್ ಅಂದರೆ ಇಲ್ಲಿ ಸಪೋರ್ಟ್ ಝೋನ್ ಡ್ರಾ ಮಾಡಿದ್ನಲ್ಲ, ಇದು ಬ್ರೇಕ್ ಆಗಿ ರೀಟೆಸ್ಟ್ ಆಯಿತು, ಅದು ರೆಸಿಸ್ಟೆನ್ಸ್ ಝೋನ್ ಆಗಿ ಆ್ಯಕ್ಟ್ ಆಗ್ತು. ನೆಕ್ಸ್ಟ್ ಏನಾಯಿತು ಅಂದರೆ ಈ ರೆಡ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಇದು ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು. ಅರ್ಥ ಆಯ್ತಾ? ಈ ರೆಡ್ ಕಲರ್ ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡಲ್ ಆಗಿ ಫಾರ್ಮೇಷನ್ ಆಯಿತು. ಬಟ್ ಇದು ಎಕ್ಸ್ಪೆಕ್ಟೆಡ್ಗಿನ್ನ ಸ್ವಲ್ಪ ದೊಡ್ಡದೇ ಕ್ಯಾಂಡಲ್ ಫಾರ್ಮ್ ಆಗೋಯಿತು. ಸೊ ಇನಿಷಿಯಲಿ ನಂದು ಸ್ಟಾಪ್ ಲಾಸ್ ಬಂದು ಅದಕ್ಕೇ ಇನ್ಸೈಡ್ ಕ್ಯಾಂಡಲ್ದು ಹೈ ಮೇಲೆ ಇಟ್ಟಿದೆ. ದಟ್ ವಾಸ್ ಅರೌಂಡ್ $680 ಎಸ್ ಎಲ್ ಇತ್ತು ನಂದು. ಓಕೆನಾ? ಆ್ಯಂಡ್ ಪ್ರಾಫಿಟ್ ಬಂದು ಅರೌಂಡ್ $800 ಪ್ರಾಫಿಟ್ ಇದ್ದಿದ್ದು ನಂದು. ಇಲ್ಲೇ ಏನಕ್ಕೆ ನಂದು ಪ್ರಾಫಿಟ್ ಇಟ್ಟೆ ಅನ್ನೋದನ್ನ ಹೇಳ್ತೀನಿ. ಓಕೆನಾ? ಸೊ ಪ್ರೈಸು ಈ ಮೂಮೆಂಟಮ್ ಆದಮೇಲೆ ಒಂದು ರಿಟ್ರೇಸ್ಮೆಂಟ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಏನಕ್ಕೆ ಅಂದರೆ ಈ ರೆಸಿಸ್ಟೆನ್ಸಿಂದ. ಓಕೆನಾ? ಬಟ್ ಆ ರಿಟ್ರೇಸ್ಮೆಂಟು ನಾನೇನು ಮಾಡಿದೆ, ಫಿಬೋನಾಚಿದು 618 ಲೆವೆಲ್ಸ್ಗೆ ಏಮ್ ಮಾಡಿದೆ. ತೋರಿಸ್ತೀನಿ ನೋಡಿ. ಫಿಬೋನಾಚಿನ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ
ನಂದು ನೋಡಿ ಟಾರ್ಗೆಟ್ ಇದ್ದಿದ್ದು ಈ ಲೆವೆಲ್ಸ್ ಹತ್ರ, ಯಾವುದು 3990 ಲೆವೆಲ್ಸ್ ಹತ್ರ ನಂದು ಇದ್ದಿದ್ದು. ದಟ್ ವಿಲ್ fall on Fibonacci 618 levels. But as you guys can see here, ಇಲ್ಲಿ ನೋಡಿ ಪ್ರೈಸು 50% ಲೆವೆಲ್ಸ್ ಮೇಲಿಂದ ಸಪೋರ್ಟ್ ತಗೊಂಡು ನಂದು ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗಿದೆ ಇದರಲ್ಲಿ. ಸೊ ಈ ಟ್ರೇಡಲ್ಲಿ ನಾನು ಇನ್ಸ್ಟೆಡ್ ಆಫ್ $800 ಪ್ರಾಫಿಟ್ ಮಾಡೋದು ಬದಲು ನಾನು ಟ್ರೈಲಿಂಗ್ ಎಸ್ ಎಲ್ $200, 215 ಅನ್ಕೋಬೋದು, $200 ಪ್ರಾಫಿಟ್ ಮಾಡಿದ್ದೀನಿ. ಓಕೆನಾ, ಇದನ್ನೇ ಟಿ ಪಿ ಆಗಿ ಕನ್ಸಿಡರ್ ಮಾಡ್ಬೋದು. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.